ಏನು ನಾಳೆಗೇನು ವಿಶೇಷ? ಏನು ತೊಗೊಂಡಿದ್ಯಾ ಯಜಮಾನ್ರಿಗೆ ಗಿಫ್ಟು? ನಾಳೆನಾ ಗಿಫ್ಟಾ? ಯಾಕತ್ತೆ ಏನು ಸ್ಪೆಷಲು? ಏನು ಸ್ಪೆಷಲ್ ಅತ್ತೆ? ಗೊತ್ತೇ ಇಲ್ಲ ನನ್ನ ಸೊಸೆಗಲ್ಲ. ಕಳ್ಳಿ, ನಾಳೆ ನಿನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ತಾನೇ? ಏನು ಗೊತ್ತೇ ಇಲ್ಲ ಅನ್ನೋಂಗೆ ನಾಟಕ ಆಡ್ತಾ ಇದೆಯಾ? ಅಯ್ಯೋ ನಿಮಗೆ ನೆನಪಿದ್ಯಾತೆ, ನಾಳೆ ಬೆಳಗ್ಗೆ ನಿಮ್ಮ ಹತ್ರ ಆಶೀರ್ವಾದ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಅಲ್ಲ ಕಣೆ, ಮಕ್ಕಳ ವೆಡ್ಡಿಂಗ್ ಆ್ಯನಿವರ್ಸರಿ ಯಾವುದಾದ್ರೂ ತಾಯಿ ತಂದೆ ಮರಿತಾರೇನೆ? ಹಾಂ, ನಿನ್ನ ಜೊತೆಗೆ ನಮ್ಮ ಭೂಮಿ ಅಳಿಯಂದ್ರದ್ದು ಅವ್ರದ್ದು ಒಂದೇ ದಿವಸ ಅಲ್ವಾ ವೆಡ್ಡಿಂಗ್ ಆ್ಯನಿವರ್ಸರಿ. ಎಲ್ಲರೂ ಒಟ್ಟಿಗೆ ಇದ್ದು ಒಂದೇ ಮನೇಲಿ ಯಾವತ್ತೂ ಸೆಲೆಬ್ರೇಟೇ ಮಾಡಿಲ್ಲ ಕಣೆ. ಛೇ, ಬಟ್ ಮೋಸ್ಟ್ಲಿ ಅದು ಕಷ್ಟ ಅನ್ಸುತ್ತೆ ಆಯ್ತೆ. ಯಾಕೆ? ನಾಳೆ ಅಣ್ಣ ಅತ್ತಿಗೆದು ಆ್ಯನಿವರ್ಸರಿ. ಮೋಸ್ಟ್ಲಿ ಅಣ್ಣನೂ ಅತ್ತಿಗೆಗೆ ಸರ್ಪ್ರೈಸ್ ಕೊಡೋಕೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು. ನಾವಿನ್ನೇನೋ ಪ್ಲ್ಯಾನ್ ಮಾಡಿ ಅವ್ರ ಪ್ಲ್ಯಾನ್ ಮಿಸ್ ಆದರೆ ಕೊನೆಗೆ ನಾವು ಇಲ್ಲಿಂದ ಅಲ್ಲಿಗೆ ಹೋಗಬೇಕಾಗತ್ತೆ ಅನ್ಸುತ್ತೆ. ಅಳಿಯಂದ್ರೆ ಏನಾದರೂ ನಿಂಗೆ ಫೋನ್ ಮಾಡಿದ್ರಾ? ಇಲ್ಲ ಅತ್ತೆ, ಗೆಸ್ ಮಾಡಿದೆ ಅಷ್ಟೆ. ಸರಿ ಬಿಡು, ನಾನೇ ಭೂಮಿಗೆ ಫೋನ್ ಮಾಡಿ ಅವ್ರದ್ದೇನಾದರೂ ಪ್ಲ್ಯಾನ್ಸ್ ಇದೆಯಾ ಅಂತ ಕೇಳ್ಕೊತೀನಿ. ಸರಿ ಅತ್ತೆ. ಜೀವಂಗೆ ನಾಳೆ ಬೆಳಗ್ಗೆ ಈ ಥರನೇ ಎಲ್ಲೂ ಹೋಗ್ಬಿಡ್ಬೇಡ ಅಂತ ಹೇಳು. ದೇವಸ್ಥಾನಕ್ಕೆ ಹೋಗ್ಬೇಕಿಬ್ರು, ಇಬ್ಬರ ಹೆಸರಲ್ಲೂ ಪೂಜೆ ಕೊಟ್ಟು ಬಂದಿದ್ದೀನಿ, ಗೊತ್ತಾಯ್ತಾ? ಹಾಗೆ ಆಗಲಿ ಅತ್ತೆ, ಹೇಳ್ತೀನಿ ಅವ್ನಿಗೆ. ಈ ಪೂಜೆ ಎಲ್ಲ ಮುಗಿಸ್ಕೊಂಬಂದಮೇಲೆ ನಾನು, ನಿಮ್ಮ ಮಾವ, ಜೀವ, ನೀನು ಎಲ್ಲರೂ ಸೇರಿ ಭೂಮಿ ಮನೆಗೆ ಹೋಗೋಣ. ಅವರಿಬ್ರಿಗೂ ವಿಶ್ ಮಾಡಿ ಸ್ವಲ್ಪ ಹೊತ್ತು ಅವಳ ಜೊತೆನೂ ಟೈಮ್ ಪಾಸ್ ಮಾಡಿ ಬರೋಣ. ಅವತ್ತು ಫೋನ್ ಮಾಡಿದಾಗ ಡಲ್ ಆಗಿದ್ಲಲ್ಲ, ಅವಳಿಗೂ ಸ್ವಲ್ಪ ಬೆಟರ್ ಅನಿಸ್ಬೋದು. ಸರಿ ಅತ್ತೆ, ಅದಕ್ಕೇನು ತುಂಬ ಖುಷಿ ಪಡ್ತಾರೆ. ಹಾಗೆ ಮಾಡೋಣ. ಹೌದು ಮಹಿಮಾ, ನಾಳೆ ಎಲ್ಲರೂ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡಿದ್ರೆ ಎಲ್ರಿಗೂ ಖುಷಿ ಆಗುತ್ತೆ, ಎಲ್ಲರೂ ಜೊತೆಲಿದ್ದಂಗೂ ಆಗುತ್ತಲ್ಲ. ಬಟ್ ಈ ಸರಿ ಹಾಗೆ ಆಗುತ್ತೆ, ಡೋಂಟ್ ವರಿ. ಹಾಗೆ ಆಗಲಿ ಬಿಡು. ಲೇಟ್ ಆಯಿತು, ಅಡುಗೆ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಈಗ ಬಿಡಿಸಿದ್ರೆ ನಾಳೆ ಎಲ್ಲ ಆಗುತ್ತೆ. ಬೇಗ ಬೇಗ ಬಿಡಿಸು. ಹಾಂ ಓಕೆ. ಸರ್, ಏನಂದರೆ ಮೇಯ್ನಾಗಿ ಡೋರು ಎಂಟ್ರೆನ್ಸ್ ಹತ್ರ ಎಲ್ಲ ತುಂಬ ಗ್ರ್ಯಾಂಡಾಗಿರಬೇಕು. ಫ್ಲವರ್ ಡೆಕೋರೇಷನ್ ಅಂತೂ ಎಲ್ಲರೂ ಕೇಳಬೇಕು, ಅಷ್ಟು ಚೆನ್ನಾಗಿರ್ಬೇಕು. ಡೆಕೋರೇಷನ್ ತಾನೆ ಮೇನ್ ಅವ್ರಿಗೆ ಹೇಳ್ಬಿಡು, ಇದು ತೋಮಾಲೆ ಸಾಕಾದ ಭರ್ಜರಿಯ ಕಾಣಬೇಕು. ನಾನು ಹೇಳಿದ್ನಲ್ಲ, ಫ್ರಂಟ್ ಡೆಕೋರೇಷನ್ನು ಆ ತೋಮಾಲೆ ಎಲ್ಲ ತುಂಬ ಚೆನ್ನಾಗಿರಬೇಕು. ಅದು ತುಂಬ ಇಂಪಾರ್ಟೆಂಟ್ ನಮಗೆ, ಮಿಸ್ ಮಾಡೋ ಹಾಗಿಲ್ಲ ಸರ್. ಓಕೆ ಓಕೆ, ನೀವು ಕಳಿಸಿದಿರಲ್ಲ ಫೋಟೋ, ಅದೇ ಥರ ಇರಲಿ. ಓಕೆ, ಡನ್. ತಗೋ. ನನಗಂತೂ ಭಯಂಕರ ಖುಷಿ ಆಗ್ತಾ ಇದೆ ಕಡೆ. ಈ ಸರ್ತಿ ಅತ್ತಿಗೆಗೆ ಸರ್ಪ್ರೈಸು ಸಖತ್ ಸರ್ಪ್ರೈಸ್ ಆಗಿರಬೇಕು. ಅತ್ತಿಗೆ ಎಂಟ್ರಿ ಕೊಡ್ತಿದ್ದಂಗೆ ಎಲ್ಲ ನೋಡಿ ದಂಗಾಗ್ಬಿಡ್ಬೇಕು. ಒಟ್ಟು ಮನೇಲಿ ಹಬ್ಬದ ವಾತಾವರಣ ಇರ್ಬೇಕು ಕಡೆ. ಅದೆಲ್ಲ ಆಗುತ್ತೆ. ನಾಳೆ ಒಂದಿನ ಆದರೂ ಸ್ವಲ್ಪ ಸೀರಿಯಸ್ ಆಗಿರಪ್ಪ, ನಂಗೆ ನಿಂದೆ ಭಯ ಆಗ್ತಿರೋದು. ನಂದೇನೆ ಭಯ ನಿನಗೆ? ಬಾಯಿಗೆ ಬಂದಿದ್ದೆಲ್ಲ ಹಂಗಂಗೆ ಹೇಳ್ಬಿಡ್ತೀಯ. ನಾವು ಯಾವ ವಿಷಯನ ಭೂಮಿಕಾಗಿ ಹೇಳ್ಬಾರ್ದು ಅಂತ ಸರ್ಪ್ರೈಸ್ ಆಗಿ ಇಟ್ಟಿದ್ದೀವೋ ಅವಳ ಹತ್ರನೇ ಹೋಗಿ ಹೇಳ್ಬಿಡ್ತೀಯ ಅಂಥವ್ನು ನೀನು. ಅಲ್ಲ ಚಿನ್ನ, ಯಾವುದನ್ನ ಹೇಳಬೇಕು ಯಾವುದನ್ನ ಹೇಳಬಾರ್ದು ಅನ್ನೋದು ನನಗೆ ಗೊತ್ತಾಗಲ್ವಾ? ನಾನೇನು ಚಿಕ್ಕ ಹುಡುಗನೇನೆ. ಹಾಂ ಅಪ್ಪ, ಎಳೆ ಮಕ್ಕಳಿಗಾದ್ರೂ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ. ನೀನಿದೆಯಲ್ಲ, ಏನೂ ಅರ್ಥ ಆಗಲ್ಲ. ದೊಡ್ಡ ಎಡವಟ್ ರಾಜ ನೀನು. ಆನಂದ್, ಏನು ಎಡವಟ್ ರಾಜ? ಏನಿದು ನನಗೆ ಟೈಟ್ಲ್ ಕೊಡ್ತಾರೆ ನೀನು? ಅಂಥದ್ದೇನು ಮಾಡಿದ್ದೀನಿ ನಾನು? ಪ್ರತಿ ಸಲನೂ ಎಡವಟ್ ಮಾಡೋದು ನೀನೆ. ಸರ್ಪ್ರೈಸ್ ಆಗಿ ಇಡೋಣ ಅನ್ಕೋತೀವಿ, ಅದನ್ನ ಬಾಯಿ ತಪ್ಪಿ ಹೇಳ್ಬಿಡ್ತೀಯ, ಎಲ್ಲ ಹಾಳು ಮಾಡ್ತೀಯ. ಏನು ಗೊತ್ತಾ ಚಿನ್ನ, ನನ್ನ ಬಗ್ಗೆ ನಿಂಗೆ ಚೆನ್ನಾಗೇ ಗೊತ್ತಲ್ಲ. ಯಾವುದನ್ನು ಉದ್ದೇಶಪೂರ್ವಕವಾಗಿ ನಾನು ಮಾಡಲ್ಲ ಕಣೆ. ಅದು ಆ ವಾತಾವರಣ ನೋಡ್ತೀನ, ನನ್ನ ನಾನೇ ಮರ್ತೋಗ್ಬಿಡ್ತೀನಿ. ಟಿಪ್ ಆಫ್ ದಿ ಟಂಗು ಟಪಕ್ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಅದಕ್ಕೆ ಹೇಳ್ತಾ ಇರೋದು, ಆ ಟಂಗ್ನ ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊ. ಓವರ್ ಎಕ್ಸೈಟ್ ಆಗಿ ಎಲ್ಲನೂ ಒದ್ರ ಬಿಡ್ಬೇಡ. ಅಲ್ಲಿಗೆ ನಮ್ಮ ಸರ್ಪ್ರೈಸ್ ಕತೆ ಅಷ್ಟೇ. ಆಯಿತು ಮೇಡಮ್, ನಾಳೆ ಬಾಯಿಗೆ ಬೀಗ ಹಾಕೊಂಡ್ಬಿಡ್ತೀನಿ. ಫುಲ್ಲು ಸಸ್ಪೆನ್ಸ್ ಮೇಂಟೈನ್ ಮಾಡ್ತೀನಿ. ಈ ಸಸ್ಪೆನ್ಸ್ ಫಿಲಮ್ ಇರುತ್ತಲ್ಲ, ಅದಕ್ಕಿಂತ ಒಂದು ಕೈ ಮೇಲೆ ಆ ಥರ ಮೇಂಟೈನ್ ಮಾಡ್ತೀನಿ. ಓಕೆನಾ? ಒಟ್ಟು ಚಿನ್ನ, ಗೆಳೆಯನಿಗೆ ಈ ಫಂಕ್ಷನ್ನು ಖುಷಿ ಕೊಡ್ಬೇಕು ಅಷ್ಟೇ ನಂಗೆ ಬೇಕಾಗಿರೋದು. ಗೌತಮ್ ಅವರೇ, ನಿಮಗೆ ಸರಿಯಾಗಿ ಸುಳ್ಳು ಹೇಳಕ್ಕೂ ಬರಲ್ಲ. ಸುಳ್ಳ? ನಾನು ಯಾಕೆ ಸುಳ್ಳು ಹೇಳಿ? ನೀವು ಎಷ್ಟೇ ಮರೆ ಮಾಚಿದ್ರು, ಕ್ಯಾಶುವಲ್ ಆಗಿರ್ತೀನಿ ಅಂತ ಟ್ರೈ ಮಾಡಿದ್ರು ನನಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾಗ್ಬಿಡುತ್ತೆ? ಏನು ಗೊತ್ತಾಯ್ತು? ನೀವು ಆನಂದ್ ಅವ್ರ ಜೊತೆ ಗುಟ್ಟಾಗಿ ಮಾತಾಡ್ಬೇಕಾದ್ರೇನೆ ನನಗೆ ಡೌಟ್ ಬಂತು.
ನನಗೆಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ನಾನು ಬಂದ ಕೂಡಲೇ ನೀವು ಕಾಲ್ ಕಟ್ ಮಾಡಿದ್ರಿ ಅಲ್ವಾ? ಓ, ಇಷ್ಟೊಂದೆಲ್ಲ ಗಮನಿಸಿದ್ದೀರಾ ನೀವು? ನಿಮ್ಮ ಹೆಂಡ್ತಿ ನಾನು ಇಷ್ಟು ವರ್ಷ ಸುಮ್ಮನೆ ಸಂಸಾರ ಮಾಡ್ಕೊಂಡಿಲ್ಲ. ಛೇ, ಎಲ್ಲ ಗೊತ್ತಾಗೋಯ್ತಲ್ಲ. ಸರಿ ಬಿಡಿ, ನಾನೇ ಹೇಳ್ಬಿಡ್ತೀನಿ. ಭೂಮಿಕಾ, ಏನು ಗೊತ್ತಾ, ನಾಳೆ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೆ. ಗೊತ್ತಿತ್ತು ಇಂಥದ್ದೇ ಏನೋ ಇರುತ್ತೆ ಅಂತ. ಗೊತ್ತಿತ್ತು? ಏನು ಗೊತ್ತಿತ್ತು? ಯಾವುದಕ್ಕೆ ಸರ್ಪ್ರೈಸ್ ಹೇಳ್ರಿ ನೋಡೋಣ. ನಾಳೆ ನಮ್ಮ ಆ್ಯನಿವರ್ಸರಿಗೆ ಅಲ್ವಾ ಈ ಸರ್ಪ್ರೈಸ್? ಗೊತ್ತಿತ್ತಾ ನಿಮಗೆ? ಯೂಶಲಿ ಆ್ಯನಿವರ್ಸರಿ ಅಂದರೆ ನೀವೇ ತುದಿಗಾಲಲ್ಲಿ ನಿಂತಿರ್ತಾಯಿದ್ರಿ, ಹೇಗೆ ಪಾರ್ಟಿ ಮಾಡೋದು, ಹೇಗೆ ಸೆಲೆಬ್ರೇಷನ್ ಮಾಡೋದು ಅಂತ. ಬೆಳಗ್ಗೆಯಿಂದ ಅದ್ರ ಬಗ್ಗೆ ಒಂದು ಸುಳಿವೂ ಇಲ್ಲ. ನಾನು ನೀವೆಲ್ಲೋ ಮರ್ತೋಗಿದ್ದೀರಾ, ಒಳ್ಳೇದಾಯಿತು, ಏನಾದರೂ ಸರ್ಪ್ರೈಸ್ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಸೀಕ್ರೆಟು ಬರ್ಸ್ಟ್ ಆಗೋಯ್ತು. ಥೋ ದೇರಿಕೆ. ಸರಿ ಬಿಡಿ, ಈಗ ನಿಮ್ಗೆ ಗೊತ್ತಾಗೋಗಿದೆ, ಏನೂ ಮಾಡೋಕ್ಕಾಗಲ್ಲ. ನಾಳೆ ನೀವು ಎಲ್ಲರ ಎದುರುಗಡೆ ನಿಮಗೇನೂ ಗೊತ್ತಿಲ್ಲ ಅನ್ನೋ ಥರ ಇದ್ಬಿಡಿ. ಯಾಕೆಂದರೆ ಎಲ್ಲ ಪ್ಲ್ಯಾನು ಫ್ಲಾಪ್ ಆಗಿಬಿಡುತ್ತೆ. ಆಮೇಲೆ ನಾನು ಫೇಸ್ ಔಟ್ ಆಗಿಬಿಡ್ತೀನಿ. ಫಸ್ಟ್ ಬಾಲಲ್ಲಿ ಡಕ್ಔಟ್ ಆಗಿ ಒಂಥರ ಆಗ್ಬಿಡ್ತೀನಿ ರೀ. ಪ್ಲೀಸ್ ರೀ, ಪ್ಲೀಸ್. ಯಾಕೆ ಗೊತ್ತಾ, ಭೂಮಿಕಾ ಅವ್ರು ಮಾತ್ರ ಈ ವಿಷಯ ಗೊತ್ತಾಗಬಾರ್ದು. ಸರ್ಪ್ರೈಸು ಅಂತ ಎಲ್ಲರಿಗೂ ನಾನೇ ಹೇಳ್ಕೊಂಬಂದ್ಬಿಟ್ಟಿದ್ದೀನಿ. ಈಗ ನಿಮ್ಗೆ ಗೊತ್ತಾಗೋಗಿದೆ ಅಂತ ಅವ್ರಿಗೆ ಗೊತ್ತಾದರೆ ನಾನು ಮುಖ ಮುಚ್ಕೊಂಡು ಓಡಾಡಬೇಕಾಗುತ್ತೆ. ಪ್ಲೀಸ್ ನಾಳೆ ಒಂದು ದಿವಸ ಡ್ರಾಮಾ ಮಾಡಿ. ನಾನು ಮರ್ಯಾದೆ ಉಳಿಸ್ರಿ ಪ್ಲೀಸ್, ನಿಮ್ಮ ಕೈಲಿದೆ. ನಾನೊಂದು ಕೇಳಿದ್ರೆ ಅದನ್ನು ನಡೆಸ್ಕೊಡ್ತೀರಾ? ಕೇಳ್ರಿ, ನೀವು ಕೇಳಿದ್ದನ್ನು ನಡೆಸ್ಕೊಡ್ದೆ ಇನ್ಯಾರು ಕೇಳಿದ್ದನ್ನು ನಾನು ನಡೆಸ್ಕೊಡ್ಲಿ? ಕೇಳ್ರಿ, ಏನು ಬೇಕು ಅಂತ. ಕಮಾನ್. ನಾಳೆ ಈ ಸರ್ಪ್ರೈಸ್ ಪಾರ್ಟಿ ಬೇಡ. ಬೇಡ? ಯಾಕೇನಾಯ್ತು? ಜಸ್ಟ್ ಬೇಡ ಅಷ್ಟೇ. ಭೂಮಿಕಾ, ಇದು ಬರೀ ನಿಮ್ಮೊಬ್ಬರದೇ ಸೆಲೆಬ್ರೇಷನ್ ಅಲ್ಲ, ನಮ್ಮಿಬ್ಬರ ಸೆಲೆಬ್ರೇಷನ್. ಎಷ್ಟೋ ವರ್ಷ ಆದಮೇಲೆ ನಾವಿಬ್ಬರು ಒಟ್ಟಿಗೆ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನಾನು ಎಲ್ಲರೂ ಇನ್ವೈಟ್ ಮಾಡಿದ್ದೀನಿ. ನಿಮ್ಗೆ ಖುಷಿ ಆಗಲಿ ಅಂತ ಏನೋ ಪ್ಲ್ಯಾನ್ ಮಾಡಿದ್ದೀನಿ ರೀ. ಈಗ ಇದ್ದಕ್ಕಿದ್ದಾಗೆ ಬೇಡ ಅಂದರೆ ಹೇಗೆ? ಸರಿ, ಬೇಡ ಅಂತ ಇದ್ರಲ್ಲ, ಕಾರಣ ಏನು ಅಂತ ಹೇಳಿ. ಪ್ಲೀಸ್ ಕಾರಣ ಕೇಳಬೇಡಿ. ನೋಡಿ, ನನಗೆ ಗೊತ್ತು ನೀವು ತುಂಬಾ ಮನಸ್ಸಿಟ್ಕೊಂಡಿದ್ದನ್ನು ಮಾಡ್ತಿದ್ದೀರಾ. ಬೇಡ ಅಂತ ಹೇಳಕ್ಕೆ ನನಗೆ ಕಷ್ಟ ಆಗ್ತಿದೆ. ಬಟ್ ನಾಳೆ ಎಲ್ಲರ ಜೊತೆ ಪಾರ್ಟಿ ಬೇಡ. ಇದು ನನ್ನ ಆಸೆ ವಿರುದ್ಧವಾಗಿ ನೀವು ನಡ್ಕೊಡಲ್ಲ ಅಂತ ಅನ್ಕೋತೀನಿ. ಅಲ್ಲ ಭೂಮಿಕಾ, ನೀವೇ ಯೋಚನೆ ಮಾಡಿ. ಎಲ್ಲರನ್ನೂ ಇನ್ವೈಟ್ ಮಾಡಿಬಿಟ್ಟಿದ್ದೀವಿ. ಈಗ ನಾಳೆ ಬೆಳಗ್ಗೆ ಸೆಲೆಬ್ರೇಷನ್ ಇಲ್ಲ, ಕ್ಯಾನ್ಸಲ್ ಆಗಿದೆ, ಬರಬೇಡಿ ಅಂತ ಹೇಳಿದ್ರೆ ಏನು ಚೆನ್ನಾಗಿರುತ್ತೆ? ಏನು ಅಂತ ಹೇಳೋದು? ಏನಾದರೂ ಒಂದು ಹೇಳ್ಬೋದಲ್ವಾ? ಪ್ಲೀಸ್ ಪ್ಲೀಸ್. ಆಯ್ತು ಬಿಡ್ರಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸೆಲೆಬ್ರೇಷನ್ ಬೇಡ. ನಾನು ಏನೋ ಒಂದು ಕಾರಣ ಹೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ಡೋಂಟ್ ವರಿ. ಸಾರಿ. ಇಟ್ಸ್ ಓಕೆ.